ಜೊಲ್ಲು ರಸದಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್ಸ್, ಬೈಕಾರ್ಬೋನೇಟ್ಸ್, ಫಾಸ್ಫೇಟ್ ಇಂತಾದ ಅಂಶಗಳಿದೆ. ಹೀಗಾಗಿ ಜೊಲ್ಲು ರಸದ ಒಂದು pH ವ್ಯಾಲ್ಯೂ 6ರಿಂದ 7 ಆಗಿದೆ. ಈ ಒಂದು 6ರಿಂದ 7 ಆಗಿರೋ pH ವ್ಯಾಲ್ಯೂ ಕಾರಣಕ್ಕೆ ಅದು ಜಠರದ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಜಠರದಲ್ಲಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದ ಸಹಜವಾಗಿ ಜಠರದ ಅಸಿಡಿಟಿ 1.5ರಿಂದ 2 ಇರೋದನ್ನ ಅದನ್ನ ಬ್ಯಾಲೆನ್ಸ್ ಮಾಡೋದೇನೆ ಬಾಯಲ್ಲಿರೋ ಜೊಲ್ಲು ರಸ. ನಮಗೆ ದಿನಕ್ಕೆ ಸುಮಾರು 1 ಲೀಟರ್ ಅಷ್ಟು ಜೊಲ್ಲು ರಸ ಬೇಕಾಗುತ್ತೆ. ಹೀಗಾಗಿ ಹೆಚ್ಚು ಜೊಲ್ಲು ರಸ ಉತ್ಪತ್ತಿ ಆಗಬೇಕು ಅಂದರೆ ಆಹಾರವನ್ನು ಚೆನ್ನಾಗಿ ಅಗಿದು ಸೇವಿಸಬೇಕಾಗಿದೆ. ಆಹಾರವನ್ನು ಎಷ್ಟು ಸರಿ ಅಗಿಬೇಕು ಅಂತಂದರೆ ಸಹಜವಾಗಿ ಹೇಳ್ತಾರೆ ಜನರಲ್ ಆಗಿ ಒಂದು 30 ಸರಿ ಅಗಿಬೇಕು ಅಂತ. ಅಂದರೆ ಆಹಾರವನ್ನು ಅಗೆದು ಜಗದು ಚೆನ್ನಾಗಿ ಸೇವನೆ ಮಾಡಿದಾಗ ಜೊಲ್ಲು ರಸ ಉತ್ಪತ್ತಿ ಆಗುತ್ತೆ. ಇದು ಜಠರದ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ, ಬಾಯಿ ಆರೋಗ್ಯ ಕಾಪಾಡುತ್ತೆ, ಹಲ್ಲುಗಳ ಆರೋಗ್ಯ ಕಾಪಾಡುತ್ತೆ. ಜೊಲ್ಲು ರಸದ ಜೊತೆ ಬೆರೆಸಿ ಗ್ಯಾಸ್ಟ್ರಿಕ್ ನಿವಾರಿಸಿ. ಆಹಾರ ಸೇವನೆಯು ಆಗಬೇಕು ತಂಗಾಳಿಗೆ ತೂಗುವ ವೃಕ್ಷದಂತೆ, ಭಗವಂತನ ಪೂಜೆಯಂತೆ, ಮಾಡಬೇಕು ಧ್ಯಾನದಂತೆ.